ಮ್ಯಾಂಗ್ರೋವ್ ಸಂರಕ್ಷಣೆ. ಇಂದಿನ ತರಗತಿ ತಮಗೆ ಆಧಾರ ಸ್ವಾಗತ. ದೇವರ ಕಾವಲಿನ ಮ್ಯಾಂಗ್ರೋವ್ ಉತ್ತರ ಕನ್ನಡದ ಹಸಿರನ್ನು ಉಳಿಸಿದ ನಂಬಿಕೆಯ ಜೀವಂತ ಸಾಕ್ಷಿ ಈ ಮ್ಯಾಂಗ್ರೋವ್ ಕಾಡುಗಳು. ಇದರ ಮುಖ್ಯಾಂಶಗಳೇನಪ್ಪ ಅಂದರೆ, ಉತ್ತರ ಕನ್ನಡ ಜಿಲ್ಲೆಯ ಹಲವೆಡೆ ದೇವರ ಕಾಡು ಸಂಪ್ರದಾಯವು ಮ್ಯಾಂಗ್ರೋವ್ ಅರಣ್ಯಗಳ ಸಂರಕ್ಷಣೆಗೆ ಪ್ರಮುಖ ಕಾರಣವಾಗಿದೆ. ಸ್ಥಳೀಯ ಜನರ ಧಾರ್ಮಿಕ ನಂಬಿಕೆ ಮತ್ತು ಸಂಪ್ರದಾಯಗಳಿಂದ ಮ್ಯಾಂಗ್ರೋವ್ ಅರಣ್ಯಗಳು ಇಂದಿಗೂ ಉತ್ತಮವಾಗಿ ಉಳಿದಿವೆ. ಮ್ಯಾಂಗ್ರೋವ್ಗಳು ಕರಾವಳಿಯನ್ನು ಸಮುದ್ರ ಅಲೆಗಳು, ಚಂಡಮಾರುತ ಮತ್ತು ಕರಾವಳಿ ಸವೆತದಿಂದ ರಕ್ಷಿಸುತ್ತದೆ. ಮೀನು, ಏಡಿ, ಸಿಗಡಿ, ಅನೇಕ ಜಲಚರಗಳ ಸಂತಾನೋತ್ಪತ್ತಿಗೆ ಮ್ಯಾಂಗ್ರೋವ್ ಅರಣ್ಯಗಳು ಆಶ್ರಯ ನೀಡುತ್ತಿವೆ. ಅಂತಾರಾಷ್ಟ್ರೀಯ ಮ್ಯಾಂಗ್ರೋವ್ ಸಂರಕ್ಷಣಾ ದಿನ ಜುಲೈ 26. ಮ್ಯಾಂಗ್ರೋವ್ಗಳನ್ನು ಬ್ಲೂ ಕಾರ್ಬನ್ ಎಕೋಸಿಸ್ಟಮ್ ಎಂದು ಕರೆಯಲಾಗುತ್ತದೆ. ಮ್ಯಾಂಗ್ರೋವ್ಗಳ ಮಹತ್ವ: ಇದು ಕರಾವಳಿಯಲ್ಲಿ ಸವೆತಗಳನ್ನು ತಡೆಗಟ್ಟುತ್ತೆ, ಜೈವಿಕ ವೈವಿಧ್ಯದ ಸಂರಕ್ಷಣೆ, ಕಾರ್ಬನ್ ಸಂಗ್ರಹಣೆ ಆಗುತ್ತೆ, ಮೀನುಗಾರಿಕೆ ಹಾಗೂ ಸ್ಥಳೀಯ ಜೀವನೋಪಾಯಕ್ಕೆ ನೆರವು ನೀಡುತ್ತೆ, ಹವಾಮಾನ ಬದಲಾವಣೆಯ ಪರಿಣಾಮ ಕಡಿಮೆ ಮಾಡಲು ಸಹಕಾರಿಯಾಗುತ್ತೆ. ಗ್ರೇಟ್ ಇಂಡಿಯನ್ ಬಸ್ಟರ್ಡ್. ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಭಾರತದ ಅತ್ಯಂತ ಅಪರೂಪದ ಮತ್ತು ಅಳಿವಿನಂಚಿನಲ್ಲಿರುವ ಪಕ್ಷಿಗಳ ಒಂದಾಗಿದೆ. ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪ ಹುಲ್ಲುಗಾವಲು ಈ ಪಕ್ಷಿಗಳಿಗೆ ಪ್ರಮುಖ ಆಶ್ರಯ ತಾಣವಾಗಿ ಗುರುತಿಸಲಾಗಿದೆ. ಹುಲ್ಲುಗಾವಲುಗಳ ಸಂರಕ್ಷಣೆಯಿಂದ ಹೆಚ್ಚಿನಗಳು ವಾಸಸ್ಥಾನಗಳಾಗಿ ಉಳಿಸುವ ಪ್ರಯತ್ನ ನಡೆಯುತ್ತಿದೆ. ಹುಲ್ಲುಗಾವಲುಗಳ ನಾಶ, ಅಳಿವಿಗೆ ಕಾರಣಗಳು. ಈ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಅಳಿವಿಗೆ ಏನಪ್ಪ ಕಾರಣ ಅಂದರೆ, ಹುಲ್ಲುಗಾವಲುಗಳ ನಾಶ, ವಿದ್ಯುತ್ ತಂತಿಗಳಿಗೆ ಡಿಕ್ಕಿ, ಮಾನವ ಚಟುವಟಿಕೆಗಳಿಗೆ ಹೆಚ್ಚಳ, ಬೇಟೆಯಾಡುವುದಾಗಿದೆ. ವೈಜ್ಞಾನಿಕ ಹೆಸರು ಅಡೋಯಿಕ್ ನಿಗ್ರೋಸಿಪಿಸ್. ಕ್ರಿಟಿಕಲಿ ಅತಿ ತೀವ್ರ ಅಳಿವಿನಂಚಿನಲ್ಲಿದೆ. ಇದು ವನ್ಯಜೀವಿ ಸಂರಕ್ಷಣಾ 1972 ಶೆಡ್ಯೂಲ್ಡ್ 1 ರಕ್ಷಣೆ. ಪ್ರಮುಖ ವಾಸಸ್ಥಳಗಳು: ರಾಜಸ್ಥಾನ್, ಗುಜರಾತ್, ಕರ್ನಾಟಕದ ಸಿರುಗುಪ್ಪ ಹುಲ್ಲುಗಾವಲು ಪ್ರದೇಶ. ಚೆನ್ನಾಗಿ ಅಭ್ಯಾಸ ಮಾಡಿಕೊಳ್ಳಿ, ಮಂದಟ್ಟು ಮಾಡಿಕೊಳ್ಳಿ. ಅಂತಾರಾಷ್ಟ್ರೀಯ ಮ್ಯಾಂಗ್ರೋವ್ ಸಂರಕ್ಷಣಾ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಜುಲೈ 26. ಗ್ರೇಟ್ ಇಂಡಿಯನ್ ಬಸ್ಟರ್ಡ್ನ ವೈಜ್ಞಾನಿಕ ಹೆಸರು ಅಡಿಯಾಟಿಕ್ ನೈಗ್ರಿಸಿಪ್ಸ್. ಕರ್ನಾಟಕದಲ್ಲಿ ಪ್ರಮುಖ ಆಶ್ರಯ ತಾಣವಾಗಿ ಗುರುತಿಸಲಾದ ಪ್ರದೇಶ ಯಾವುದು? ಸಿರುಗುಪ್ಪ ಹುಲ್ಲುಗಾವಲು. ಧನ್ಯವಾದಗಳು. ಶುಭವಾಗಲಿ. ಜೈ ಹಿಂದ್. ಕರ್ನಾಟಕ ಮಾತೆ.